ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಒಂದು ಕಡೆಯಿಂದ ಎಲ್ಲನೂ ತೆಗ್ದಿಟ್ಟಿದ್ದೀನಿ, ನೀಟಾಗಿ ಪ್ಯಾಕ್ ಮಾಡ್ಕೊಂಡು ರೈಡ್ ಹೋಗೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲನೂ ಒಂದು ಕಡೆಯಿಂದ ಬಟ್ಟೆ ಗಿಟ್ಟೆ ಎಲ್ಲನೂ ಪ್ಯಾಕ್ ಮಾಡಿದ್ದೀನಿ. ಏನು ತಿನ್ನಲೇ ಇಲ್ಲ ನಾವು. ಹಾಲು ತಿನ್ನೋಣ ಅನ್ಕೊಂಡು ಬೆಂಗಳೂರಿನ ತಳ್ಳೆ ಬಿಟ್ರಿ ಇಲ್ಲಿ ಗಂಡ. ಎಲ್ಲರಿಗೂ ವಿಡಿಯೋ ಯಾಕೆ ಹಿಂಗೆ ವರ್ಟಿಕಲ್ ಐತೆ, ಹಾರಿಜಾಂಟಲಾಗಿ ಯಾಕಿಲ್ಲ, ಉದ್ದುದ್ದ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದು ಆ್ಯಕ್ಚುಲಿ ಯೂಟ್ಯೂಬ್ ಓಪನ್ ಮಾಡೋಕ್ಕಿಂತ ಮುಂಚೆದು, ಅಂದರೆ ಯೂಟ್ಯೂಬ್ ಓಪನ್ ಆಗಿ 1 ತಿಂಗಳಾಯಿತು. ಬಟ್ ಅದಕ್ಕಿಂತ ಮುಂಚೆದು ಅಂದರೆ 2 ಮಂತ್ಸ್ ಬ್ಯಾಕು ನಾವು ರೈಡ್ ಹೋಗಿದ್ದು, ಇದು ಉತ್ತರ ಕನ್ನಡ ಸೈಡು. ಬಟ್ ಇದನ್ನ ಇವಾಗ ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಅದು ರೈಡ್ ಒಂಥರ ಸಕ್ಕದಾಗಿತ್ತು, ಮಸ್ತಾಗಿತ್ತು. ಹಂಗಾಗಿ ಮಿಸ್ ಮಾಡೋದು ಬೇಡ, ಇರಲಿ ಉದ್ದುದನೇ ಹಾಕೋಣ, ನಮ್ಮ ಹುಡುಗರೆಲ್ಲ ಫ್ರೆಂಡ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಅನ್ನೋ ನಂಬಿಕೆ ಮೇಲೆ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಒಂದು 2-3-4 ವೀಡಿಯೋ ಇದೇ ಥರ ಬರುತ್ತೆ. ಅದು ಬಿಟ್ಟರೆ ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಯಾವುದೂ ಇಲ್ಲ, ಇದೊಂದೇ ಅಷ್ಟೇ ಹಳೇದು. ಫಸ್ಟ್ ನಾವು ಬೆಂಗಳೂರಿಂದ ಹುಡುಗರೆಲ್ಲ ಬಂದಿದ್ರು, ಅವರೆಲ್ಲರೂ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಎಲ್ಲೋದು ಅಂದರೆ ಫಸ್ಟ್ ಹೋಗಿದ್ದು ಜೋಗ್ ಫಾಲ್ಸ್ ಹತ್ರ. ನೋಡಿ, ಜೋಗ್ ಫಾಲ್ಸ್ ಹತ್ರ ಬಂದು ಹುಡುಗರೆಲ್ಲ ಕಾಯ್ಕೊಂಡು ನಿಲ್ಸ್ಕೊಂಡು ಇಲ್ಲಿ ಬ್ರಿಡ್ಜ್ ಮೇಲೆ ನಿಂತವ್ರೆ, ಎಲ್ಲ ಬರಲಿ ಅಂತ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಎಲ್ರಿಗೂ. ಆ್ಯಕ್ಚುಲಿ ಈ ವಿಡಿಯೋ ಬಂದು, ಈ ಟ್ರಿಪ್ ಬಂದು ಜುಲೈ ಟೈಮಲ್ಲಿ ಹೋಗಿದ್ದು. ಬಟ್ ಆವಾಗ ಯೂಟ್ಯೂಬ್ ಇನ್ನೂ ಓಪನ್ ಆಗಿರಲ್ಲ, ಈಗ ರೀಸೆಂಟಾಗಿ 1 ಮಂತ್ ಆಯ್ತಲ್ಲ. ಸೊ ಹಾಗಾಗಿ ನೀವು ಎಲ್ರಿಗೋಸ್ಕರ ಇದೊಂದು ಆಗ್ತಾಯಿದ್ದೀನಿ, ಆ ರೈಡ್ ಚೆನ್ನಾಗಿತ್ತು ಅಂತ. ಸ್ಟಾರ್ಟಿಂಗ್ ಹೋದರೆ ವ್ಯೂವೇ ಸಿಗಲಿಲ್ಲ, ಫುಲ್ ಆಗಿತ್ತು ಜೋಗ್ ಫಾಲ್ಸಲ್ಲಿ. ಆಮೇಲೆ ಒಳ್ಳೆ ವ್ಯೂ ಸಿಕ್ತು. ಆ ಸೈಡ್ ನೋಡ್ಕೊಂಬಂದು ಮತ್ತೆ ಇನ್ನೊಂದು ಸೈಡಿಗೆ ಹೋದೋ ಜೋಗ್ ಫಾಲ್ಸ್ಗೆ, ಅಲ್ಲೇ ನೋಡೋಣ ಅಂತ. ಫುಲ್ಲು ಫಾಗ್, ಒಳ್ಳೆ ಮಸ್ತಾಗಿತ್ತು ಮಾತ್ರ. ಆ ಫಾಗ್ ಕೆಳಗಡೆಯಿಂದ ಹಂಗೆ ಮೇಲೆ ಬರ್ತಾಯಿತ್ತು, ನೋಡಿ ಹೆಂಗೆ ಕಾಣಿಸ್ತೈತೆ ಅಂತ. ಲೈವಲ್ಲಿ ನೋಡಿದರೆ ಇನ್ನೂ ಮಸ್ತಾಗಿರುತ್ತೆ. ನೆಕ್ಸ್ಟ್ ಜೋಗ್ ಫಾಲ್ಸ್ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಫಾಲ್ಸು, ಶೀರಲ್ ಫಾಲ್ಸ್ ಅಂತ ಇದೆ, ಆ ಫಾಲ್ಸ್ ಕಡೆ ಹೋಗ್ತಾ ಇಲ್ಲ. ನಾವು ಹೋಗೋ ರೋಡಲ್ಲೆಲ್ಲ ಮರಬಿದ್ದೋಗಿತ್ತು, ಪುಣ್ಯಕ್ಕೆ ಪೂರ್ತಿ ಕೆಳಗೆ ಬಿದ್ದಾರಲ್ಲ, ಹೆಂಗೋ ಒಂಚೂರು ಗ್ಯಾಪ್ ಇತ್ತು, ಅದರಲ್ಲೇ ಹೊರಟು ಸೀದವ ಹೋಗೋಣ ಅಂತವ ಮುಂದೆ. ಅಲ್ಲೆಲ್ಲ ನೆಟ್ವರ್ಕ್ ಇಲ್ದಾರ ಕಾರಣ ಫಾಲ್ಸ್ ಹಿಂದೆ ಎದುರುವೆ ನಾವು ಸೀದಾ ಮುಂದಕ್ಕೆ ಹೋಯ್ತಿದ್ದು, ಅಡ್ರೆಸ್ ತಪ್ಪಿ. ಕೊನೆಗೆ ಹೆಂಗೋ ಅಲ್ಲೊಂದೆರಡು ಮನೆ ಸಿಕ್ತು, ಆ ಮನೆ ಹತ್ರ ಅಡ್ರೆಸ್ ಕೇಳ್ಕೊಂಡು ಹೋಗೋಣ ಅಂತ ನಿಲ್ಲಿಸ್ತು. ಅಂತೂ ಇಂತೂ ಅಡ್ರೆಸ್ ಕೇಳ್ಕೊಂಡು ಒಂಚೂರು ಅಲ್ಲಿಂದ ಹೋಗಿದ್ಕಿಂತ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಹಿಂದೆ ಬಂದು ಸೀದಾ ಫಾಲ್ಸ್ ಹತ್ರ ಬಂದು, ಇಲ್ಲಿ ನೋಡಿದರೆ ಇಳ್ಸೋಕ್ಕೆ ಮಾತ್ರ ಜಾಗಿತ್ತು, ಹತ್ಸೋಕ್ಕೆ ಮಾತ್ರ ಜಾಗಿರಲ್ಲ. ಹೆಂಗೋ ದಬಾಯಿಸಿ ಇಳಿಸಿದ್ರು ಹುಡುಗರೆಲ್ಲವ. ಹತ್ತಿಸ್ಬೇಕಾರೆ ಇನ್ನೂ ಕರ್ಮ ನೋಡ್ಬೇಕು ಹೆಂಗೆ ಆತ್ತೆ ಅಂತವ. ಬೈಕ್ ಪಾರ್ಕಿಂಗ್ ನಿಲ್ಲಿಸ್ಬಿಟ್ಟು ಹೊರಟು. ಜಾಸ್ತಿ ದೂರ ಏನಿಲ್ಲ, ಪಾರ್ಕಿಂಗಿಂದ ಒಂದು 200 ಮೀಟ್ರ್ ಇರ್ಬೋದು ಅಷ್ಟೇ, ಜಾಸ್ತಿ ಇಲ್ಲ. ಇಲ್ಲೆಲ್ಲ ಫಾಲ್ಸ್ ಐತೆ ಬರ್ರೋ. ಕಾಲೇಜ್ ಹುಡುಗರೆಲ್ಲ ಸಾಹಸ ಮಾಡ್ತಿದ್ರು, ನೆಗೆನ ನೋಡೋಣ ಅಂತವ. ಮೊಬೈಲ್ ಕ್ಯಾಚ್ ಇಟ್ಕೊಳಕ್ಕೆ ಹೋಗಿ ಸಾಗರ್ ನೀರೊಳಗೆ ಬಿದ್ದದಲ್ಲೇ, ಜೊತೆಗೆ ನನ್ನ ಮೊಬೈಲ್ ಬೇರೆ ನೀರೊಳಗೆ ಬಿಟ್ಟ. ಬಂತು ನೋಡಿ, ಇದೇ ಫಾಲ್ಸು, ಶೀರಲ್ ಫಾಲ್ಸ್ ಅಂತ ಇದ್ರ ಹೆಸರು. ಜೋಗ್ ಫಾಲ್ಸಿಂದ ಒಂದು 15-20 ಕಿಲೋಮೀಟ್ರ್ ದೂರದಲ್ಲಿ ಐತೆ ಅಷ್ಟೇ, ಜಾಸ್ತಿ ಇಲ್ಲ. ಹುಡುಗರೆಲ್ಲ ನೀರು ಕಂಡು ಫಾಲ್ಸ್ ಕಂಡು ನಾನು ಮೊದಲು ಅಂತ ಹೊರಟುಬಿಟ್ರು ಫಾಲ್ಸ್ ಹತ್ರಕ್ಕೆ. ಹೋಗ್ಬಿಟ್ಟೆಲ್ಲ ಫೋಟೋ ಗೀಟೋ ವೀಡಿಯೋಗೆ ತೆಗಿಸ್ಕೊಳ್ಳೋಣ, ಯಾರು ಬರೋಕ್ಕಿಂತ ಮುಂಚೆ ಅಂತ. ಹೋಗಿ ನೋಡಿ ಹೆಂಗೆ ನಿಂತ್ಕೊಂಡು ಎಲ್ಲ ಕಾಯ್ತಾವ್ರೆ ಅಂತವ ಅಲ್ಲಿ. ಆ್ಯಕ್ಚುಲಿ ಇದು ಮಜವಾಗಿರೋದು ಈ ವಿಡಿಯೋ ನೋಡಿ. ಫಾಲ್ಸ್ ಹತ್ರ ಹೆಂಗೋ ಹೋಗಿ ಮುಗಿಸ್ಕೊಂಡು ಬಂದು ಗಾಡಿ ಮೇಕ್ ಹಚ್ಚಕ್ಕೆ ಈಗ ಪರದಾಡಂಗಿರೋದು ಸಾಹಸ ಈಗ ನಮ್ಮದು. ನಮ್ಮ ಪ್ರವೀಣ್ ಬ್ರೋ ಆಗೋದಕ್ಕೆ GT ಅಲ್ಲೆಲ್ಲ ಇಳಿಸವ್ರೆ. ಬೇರೆ ಯಾರಾಗಿದ್ದರು ಬೇಡ ಕನ್ನಡ ಅಲ್ಲೆಲ್ಲ ತರಕಲ್ಲ ಅಂದ್ಬಿಟ್ಟು ಸುಮ್ಮನೆ ಮೇಲೆ ನಿಲ್ಲಿಸಿ ಬಂದ್ಬಿಡೋರು. ಅಂತೂ ಇಂತೂ ದಬಾಯಿಸಿ ಹಚ್ಚಿದ್ರು ಮೇಕ.
ಇವ್ರೆಲ್ಗೊಂಡ್ರು ತಡ್ತಿರ್ತಾರೆ ಇವ್ರೆಲ್ಗೊಂಡ್ರು ಅಲ್ಲಿ ಇದೈತೆ ಕಣ ಅಲ್ಲಿ ಇದೈತೆ ಹಂಗಾಗಲ್ಲ ಹಂಗೆ ಶಾಬಾಷ್ ಶಾಬಾಷ್ ಅದು ಅದು ಸಾಗರ್ 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 ಬುಟ್ಟ ಬುಟ್ಟ ಎತ್ರ ಇಂಥ ಗಾಡಿ ಎಲ್ಲ ಅಂತಂದು ಆಫ್ ರೋಡಲ್ಲಿ ಹೊಡಿತಿದ್ದೀವಿ ನಾವು. ಪಾಪ ಸಾಗರ್ ಅಂತೂ ಇಂತೂ ಮುಕ್ಕೋರ್ಕೊಂಡು ಎತ್ತಿಡ್ತ ಸೈಡಿಗೆ. ಬೈಕ್ ಮೇಲೆ ಕೂತ್ಕೊಳ್ಳಿ ಬ್ರೋ, ಗಾಡಿ ಮೇಲೆ ಕೂತ್ಕೊಳ್ಳಿ, ಗಾಡಿ ಕೂತ್ಕೊಳ್ಳಿ. ಇಲ್ಲ ಬಿಡಿ, ನಾನು ಆರಿಸ್ತೀನಿ ಸೀದಾ. ಅದು ಹೊಡೆರೆ ಹೊಡೆರೆ ಎಳಿರಿ 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 ಐಕ್ಲಾಗ ಎಳಿರಿ 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 ಬರ್ಲಿ ಹೋಗ್ಲಿ ಎಳಿರಿ 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 ಎಳಿ ಜಾರತೆ ತಡೀರಿ ಹಾಂ ತಿರ್ಗ್ಸ ಎತ್ಕೊಳ್ಳಿ ಮುಂದಕ್ಕೆ ಹೋಗಿ ತಡಿಯೋ 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 ಆನೇನ ಪಳಗ್ಸೋ ಆನೇನ ಪಳಗ್ಸು ಹೊತ್ತು ಈಗ ಆನೆ ಮೇಕೆ ಹಾಂ ಹತ್ತು 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 ಹಾಂ ಇಟ್ಕೊಂಡ್ರು ಹತ್ತಾರೀಗ ಹಾಂ ಮಾವತ್ತ ಹತ್ತವನೆ ಹಾಂ ಹತ್ತು ಹಾಂ ಅದ್ರ ಮೇಲೆ ಇದು ಬೇರೆ ಕಾಲಿಗತ್ತವನೆ ಹಾಂ 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 ಹೊಡಿ. ನನ್ನ ಬೈಕ್ ಅವಾಗ ಸೀದಾ ಮುಂದಕ್ಕೆ ನಿಲ್ಸಿದ್ದೆ. ಎಳೆ ಹೊತ್ತಿಗೆ ಅರ್ಸಾಸ ಆಗೋಯ್ತತೆಗೆ ಅದ್ರೊಳಗೆ. ಅಂತೂ ಇಂತೂ ಕಷ್ಟಪಟ್ಟು ಎಲ್ಲ ಬೈಕ್ನು ಮೇಕ್ ಹಚ್ಚಿ ಹೊರಟು ಶಿರಲ್ ಫಾಲ್ಸ್ ಕಡೆಯಿಂದ. ಮಳೆ ಮಾತ್ರ ಸರಿಯಾಗಿ ಹೋಯ್ತು. ಫಾಲ್ಸ್ ಹತ್ರ ಹೋದ್ರೂ ಮಳೆ, ಬೈಕ್ ಓಡಿಸ್ಬೇಕಾದ್ರೂ ಮಳೆ. ಅದು ಜುಲೈ ಟೈಮಲ್ಲಿ ಅಂತೂ ಕೇಳಂಗೆ ಇಲ್ಲ. ಆಗ್ತಾನೆ ಅಂಥ ಟೈಮಲ್ಲಿ ರೈಡ್ ಹೋಗಿದ್ದು. ಆ ವೆದರು, ಆ ರೋಡು, ಆ ಫಾರೆಸ್ಟ್ ಜಾಗ, ಆ ಫಾಲ್ಸು, ಅಯ್ಯೋ ಅಯ್ಯೋ ಒಂದ ಕೇಳ್ತಿರಲ್ಲ. ಹುಡುಗರೆಲ್ಲ ಫುಲ್ ರೈನ್ ಕೋಟ್ ಹಾಕ್ಯಂದು ಬ್ಯಾಗಿಗೆಲ್ಲ ರೈನ್ ಕೋಟ್ ಸುತ್ತಿ ಫುಲ್ ಪ್ಯಾಕಪ್ ಮಾಡಿ ಎಲ್ಲ ರೆಡಿ ಆಗಿದ್ರು. ಈಗ ಇಲ್ಲಿಂದ ಗಾಡಿ ತಂದು ನೆಕ್ಸ್ಟ್ ಇನ್ಯಾವ ಪ್ಲೇಸ್ಗೆ ಹೋಗ್ಬೇಕು ಅಂತ ನೋಡ್ಕೊಂಡು ಹೋಗ್ಬೇಕು. ಹುಡುಗರೆಲ್ಲ ನಿಧಾನಕ್ಕೆ ಮೇನ್ ರೋಡಿಗೆ ಹೋಗೋಣ ಮೊದಲು, ಆಮೇಲೆ ನೋಡೋಣ ಅಂದ್ಬಿಟ್ಟು ಇಲ್ಲಿ ಮರ ಬಿದ್ದರದನ್ನು ದಾಡ್ಕೊಂಡು ಹೊರಟು ನಿಧಾನಕ್ಕೆ. ಸೊ ಗಾಯ್ಸ್, ಈ ನಮ್ಮ ಉತ್ತರ ಕನ್ನಡ ರೈಡಲ್ಲಿ ಇನ್ನೂ ತುಂಬ ಬೇಜಾನ್ ವೀಡಿಯೋಸ್ ಇದೆ. ಅಂದರೆ ರೈಡ್ ಮಾಡಿದ್ದು ಪ್ಲೇಸು 4 ದಿನ ಟ್ರಿಪ್ ಇದು. ಇದಿನ್ನೂ ಮೊದಲನೇ ದಿನ, ಅರ್ಧನೂ ಆಗಿಲ್ಲ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಮಿಕ್ಕಿದೆಲ್ಲ ಹಾಕ್ತೀನಿ. ಉದ್ದುದ್ದು ಹಾಕಿದ್ದೀನಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಇದು ಯೂಟ್ಯೂಬ್ಗೆ ಅಂತ ಮಾಡಿದ್ದಲ್ಲ, ಜಸ್ಟ್ ಹಂಗೆ ನಾರ್ಮಲ್ ವೀಡಿಯೋಸ್ ಮಾಡಿದ್ದು. ಸೊ ಗಾಯ್ಸ್, ವೀಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ಬರ್ತೀನಿ. ಅಲ್ಲಿಗಂಟ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್ ಅಂತ ಹೇಳ್ತಾ ಎಲ್ಲ ಆರಾಮಾಗಿರಿ. ಬರ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ.